ಮೊಸರು ತಿಂದರೆ ನಮ್ಮ ಶರೀರ ಶೀತ ಆಗುತ್ತೆ ಅನ್ನೋದೊಂದು ಶುದ್ಧ ಸುಳ್ಳು. ಯಾಕಂದ್ರೆ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳ್ತಾರೆ ಮೊಸರು ಉಷ್ಣ ಅಂತ ಹೇಳ್ತಾನೆ. ಅಂದ್ರೆ ಅದರ ವೀರ್ಯ ಉಷ್ಣ, ಮತ್ತೆ ಅದರ ರಸ ಅಂದ್ರೆ ಅದನ್ನ ನಾವು ತಿಂತೀವಲ್ಲ, ಸೊ ಅದು ಅಮ್ಲ ರಸ ಅಂತ ಹುಳಿ ರಸ ಇರ್ತದೆ. ಮತ್ತೆ ಮೊಸರು ಜೀರ್ಣ ಆದ್ಮೇಲೆ ಸಹಿತ ಅದು ಅಮ್ಲ ವಿಪಾಕವಾಗಿ ಕನ್ವರ್ಟ್ ಆಗುತ್ತೆ. ಅಂದ್ರೆ ಅದರಿಂದ ನಮ್ಮ ಶರೀರದಲ್ಲಿ ಪಿತ್ತ ದೋಷವನ್ನ ಜಾಸ್ತಿ ಮಾಡುತ್ತೆ. ಸೊ ಹೀಗಾಗಿ ಮೊಸರು ಬೇಸಿಗೆ ಕಾಲದಲ್ಲಿ ತಿನ್ನೋದ್ರಿಂದ ಏನಾಗ್ತದೆ, ನಮ್ಮ ಶರೀರದಲ್ಲಿ ಉಷ್ಣತೆ ಜಾಸ್ತಿ ಆಗುತ್ತೆ. ಬಟ್ ಮಾರ್ಕೆಟ್ ಅಲ್ಲಿ ಏನ್ ಮಾಡ್ತಾರೆ, ಮೊಸರಿಗೆ ಐಸ್ ಹಾಕಿ, ಅಂದ್ರೆ ಲಸ್ಸಿ ಪ್ರಿಪೇರ್ ಮಾಡಬೇಕಾದ್ರೆ ಅದಕ್ಕೆ ಐಸ್ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಒಂಥರ ಲೈಕ್ ಅಟ್ರಾಕ್ಟಿವ್ ಆಗಿ ಮಾಡಿ ಕೊಡ್ತಾರೆ. ಬಟ್ ಅಷ್ಟು ಮೊಸರು ನಾವು ಲೈಕ್ ಲಸ್ಸಿ ಫಾರ್ಮ್ ಒಂದು ಗ್ಲಾಸ್ 200 to 250 ml ಲಸ್ಸಿ ತಿಂದಾಗ ನಮ್ಮ ಶರೀರದಾಗ ಹೆವಿ ಆಗಿ ಏನಾಗುತ್ತೆ, ಉಷ್ಣತೆ ಜಾಸ್ತಿ ಆಗುತ್ತೆ. ಮತ್ತೆ ಮೊಸರು ತಿನ್ನೋದ್ರಿಂದ ಏನಾಗುತ್ತೆ, ನಮ್ಮ ಶರೀರದಲ್ಲಿ ಫ್ಯಾಟ್ನೆಸ್ ಜಾಸ್ತಿ ಆಗುತ್ತೆ, ಅಂದ್ರೆ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ. ಆಮೇಲೆ ಶುಕ್ರಧಾತು ಹೆಚ್ಚಾಗುತ್ತೆ. ಮತ್ತೆ ಮೊಸರು ತಿನ್ನೋದ್ರಿಂದ ಒಂದು ಬೆನಿಫಿಟ್ ಏನಂದ್ರೆ ಅದು ನಮ್ಮ ಶರೀರದ ಬಲವನ್ನ ಹೆಚ್ಚಿಸುತ್ತೆ. ಮತ್ತೆ ಮೊಸರನ್ನ ಯಾವ್ಯಾವ ಸೀಸನ್ ಅಲ್ಲಿ ನಾವು ತಿನ್ನಬಾರದು ಇಂಪಾರ್ಟೆಂಟ್. ಹೇಗೆ ನಾನು ಆಲ್ರೆಡಿ ಹೇಳಿದೆ, ಮೊಸರು ಉಷ್ಣ ಗುಣ. ಸೊ ಹಾಗಾಗಿ ಮೊಸರನ್ನ ಉಷ್ಣ ಋತುಗಳಲ್ಲಿ ತಿನ್ನಬಾರ್ದು. ಉಷ್ಣ ಋತುಗಳು ಯಾವ್ಯಾವು? ವಸಂತ ಋತು. ಸೊ ಇವಾಗ ಪ್ರೆಸೆಂಟ್ ಏನ್ ನಡೆದಿದೆಯಲ್ಲ ವಸಂತ ಋತು, ಆಲ್ಮೋಸ್ಟ್ ಮಿಡ್ ಫೆಬ್ರವರಿಯಿಂದ ಹಿಡಿದು ಸೊ ಆಲ್ಮೋಸ್ಟ್ ನೀವು ಜೂನ್ ಜುಲೈ ಅಂದ್ರೆ ಗ್ರೀಷ್ಮ, ವಸಂತ, ಗ್ರೀಷ್ಮ ಮತ್ತೆ ಶರದ್ ಋತುವಿನಲ್ಲಿ ಮೊಸರು ಸೇವನೆಯನ್ನ ನಿಷಿದ್ಧ ಮಾಡಿದ್ರು. ಯಾಕಂದ್ರೆ ಈ ಋತುಗಳಲ್ಲಿ, ಈ ಕಾಲದಲ್ಲಿ ಪ್ರಕೃತಿಯ ಉಷ್ಣತೆ ಏನಾಗುತ್ತೆ, ಹೆಚ್ಚಾಗುತ್ತೆ. ಸೊ ಆ ಉಷ್ಣತೆ ಹೆಚ್ಚಾದಾಗ ಮೊಸರು ಸಹ ಬೇಸಿಕಲಿ ಅದು ಉಷ್ಣ ಗುಣ ಇರೋದ್ರಿಂದ ಏನಾಗುತ್ತೆ, ನಾವು ಉಷ್ಣ ಗುಣ ಇರುವಂತಹ ಆಹಾರವನ್ನ ಉಷ್ಣ ಋತುವಿನಲ್ಲಿ ತಗೊಂಡಾಗ ಏನಾಗುತ್ತೆ, ನಮ್ಮ ಶರೀರದಲ್ಲಿ ಇನ್ನೂ ಹೆಚ್ಚು ಉಷ್ಣತೆ ಜಾಸ್ತಿ ಆಗುತ್ತೆ. ಸೊ ಇನ್ನೂ ಹೆಚ್ಚು ಉಷ್ಣತೆ ಜಾಸ್ತಿ ಆದಾಗ ನಮ್ಮ ಶರೀರದಲ್ಲಿ ಪಿತ್ತ ದೋಷ ಏನಾಗುತ್ತೆ, ಹೆಚ್ಚಾಗುತ್ತೆ. ಸೊ ಹಾಗಾಗಿ ಮೊಸರು ಸೇವನೆಯನ್ನ ಆದಷ್ಟು ಉಷ್ಣ ಋತುಗಳಲ್ಲಿ ನಾವು ಕಡಿಮೆ ಮಾಡಬೇಕು. ಇನ್ನೊಂದು, ಮೊಸರು ನಾವು ಪ್ರತಿದಿನ ತಿಂತೇವೆ ಅಂತಂದು ಹೇಳ್ತಾರೆ. ಬಟ್ ಮೊಸರು ಪ್ರತಿದಿನ ತಿನ್ನುವಂತಹ ಆಹಾರ ವಸ್ತು ಅಲ್ಲ. ಅಟ್ಲೀಸ್ಟ್ ಒನ್ಸ್ ಇನ್ ವೀಕ್, ವಾರದಲ್ಲಿ ಒಮ್ಮೆ 2 ದಿನ, ಸೊ ಈ ತರ ತಿನ್ಬೇಕು. ಮತ್ತೆ ಮೊಸರು ಸೇವನೆ ರಾತ್ರಿ ಕಂಪ್ಲೀಟ್ ನಿಷಿದ್ಧ. ಅಂದ್ರೆ ದಿನದಲ್ಲಿ ಓಕೆ ನೀವು ತಿಂತೀರಾ, ನಡೀತದೆ, ಬಟ್ ರಾತ್ರಿ ಅಂತೂ ನಿಷಿದ್ಧ. ರಾತ್ರಿ ಯಾವಾಗ್ಲೂ ನೀವು ಮೊಸರು ಸೇವನೆಯನ್ನ ಯಾವಾಗ್ಲೂ ಮಾಡಬಾರದು. ಸೊ ಹೀಗಾಗಿ ಮೊಸರಿನ ಗುಣಗಳನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಯಾವುದೇ ಇದೊಂದೇ ಅಲ್ಲ, ಯಾವುದೇ ಆಹಾರವನ್ನ ನಾವು ಸೇವನೆ ಮಾಡ್ತಿದ್ವಿ ಅಂದ್ರೆ ಅದರ ಗುಣಗಳ ಬಗ್ಗೆ ನಾವು ತಿಳ್ಕೊಂಡು ತಿಂದಾಗ ಮಾತ್ರ ಅದು ನಮಗೆ ಲಾಭ ಆಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಅದರಿಂದ ನಮಗೆ ದೋಷ ಆಗುತ್ತೆ. ಸೊ ಹಾಗಾಗಿ ಮೊಸರು ಸೇವನೆಯ ಬಗ್ಗೆ ನಿಮ್ಮ ಕಾಳಜಿ ಈ ಬೇಸಿಗೆಯಲ್ಲಿ ಇರಲಿ.